ಸರ್ ಈಗ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈಗ 2 ಗಂಟೆಗೆ ಬರ್ತಾರಲ್ಲ ಮೈಸೂರಿಗೆ, ಸಿಎಂ ಭೇಟಿ ಮಾಡಕ್ಕೆ ಹೋಗಿದ್ದಾರೆ, ಡಿಸಿಎಂ ಕೂಡ ಹೋಗಿದ್ದಾರೆ. ಇಬ್ರು ಹೋಗ್ತಾರೆ. ಚರ್ಚೆಗಳಿಗೆ ಒಂದು ಗೊಂದಲಕ್ಕೆ ಪರಿಹಾರ ಸಿಗಬಹುದು, ಸಿಗ್ಲಿ ಅಂತ ನಾನು ಸಿಗಬೇಕು. ಇಲ್ಲಾಂದ್ರೆ ನೋಡಿ, ಗೊಂದಲ ಪರಿಹಾರ ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ. ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನಾರ ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪ ನಾಳೆ ಅವ್ರು ಮುಖ್ಯಮಂತ್ರಿ ಆದರೆ ನಮ್ದೇನು, ಇವ್ರು ಮುಖ್ಯಮಂತ್ರಿ ಇದ್ರೆ ಏನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳು ಆಗ್ತವೆ. ಎಲ್ಲ ನಮ್ಮಂಗೇನೆ ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೀನಿ. ಈಗಲೂ ಕೂಡ ನಾನು ಪಕ್ಷ ಈಗ ಕಾರ್ಪೊರೇಷನ್ ಎಲೆಕ್ಷನ್ಸ್ಗಳು ಜೂನ್ 30 ಒಳಗಡೆ ಮಾಡಬೇಕಂತಿದೆ. ಮೇ ತಿಂಗಳಲ್ಲಿ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿರೋ ಪ್ರಕಾರ ZP TPS ಚುನಾವಣೆಗಳನ್ನು ಮಾಡಬೇಕು. ಇದು ಮಾಡಲಿಲ್ಲ ಅಂತ ಅಂದರೆ ಏನಾಗ್ತದೆ, ನಮಗೆ 73rd 74th ಅಮೆಂಡ್ಮೆಂಟಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅವರು ಹಣಕಾಸನ್ನು ಬಿಡುಗಡೆ ಮಾಡೋದಿಲ್ಲ. ಅಲ್ಲಿ 15th ಫೈನಾನ್ಸಲ್ಲಿ ನೇರವಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು. ಈ ಚುನಾವಣೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಅದನ್ನು ಬಿಡುಗಡೆ ಮಾಡೋದಿಲ್ಲ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಬರ್ತಕ್ಕಂಥ ಅನುದಾನ ರಾಜ್ಯಕ್ಕೆ, ಗ್ರಾಮದ ಪಂಚಾಯಿತಿಗಳಿಗೆ ಅದು ಅಡಚಣೆ ಆಗ್ತದೆ. ಅದರಿಂದ ಚುನಾವಣೆಗಳನ್ನು ಆದಷ್ಟು ಬೇಗ ಮಾಡಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಇದೆ. 16 ನಂತರದಲ್ಲಿ ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನೋಂತ ಮಾತುಗಳನ್ನ ಯಾವುದು DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಹೇಳ್ತಾರೆ. ಇರ್ಲಿ ಆಯ್ತು, ಬರ್ಲಿ ಸುದ್ದಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಯಾರು ಬೇಡ ಅನ್ನೋ ನೋಡಿ, ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅದು ಹೈಕಮಾಂಡ್ ಅವ್ರ ಜೊತೆಲಿದೆ, ಅವ್ರು ಕೊಡ್ತಾರೆ. ಸರ್ ಕ್ರಾಂತಿ ಅಲ್ಲ, ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಅಥವಾ ಸಿಎಂ ಕುರ್ಚಿಗೆ ಆಗತ್ತಾ? ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಅದು ಸಿದ್ದರಾಮಯ್ಯನವರು ಅನುಕೂಲ ಆಗೋದು. ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ಅಥವಾ ಇವರು ಕೂಡ ಮುಖ್ಯಮಂತ್ರಿ ಆಗಿರ್ಲಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಇಬ್ರು ಭದ್ರಲ್ಲ, ಅವ್ರ ಜೊತೆಲಿ ಎಲ್ರಿಗೂ ಕೂಡ ಭದ್ರು. ಥ್ಯಾಂಕ್ ಯು.